ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿದ್ದೇವೆ ಲೂಲು ಮಾಲ್ಗೆ. ಲೂಲು ಮಾಲಲ್ಲಿ ಆಫರ್ಸ್ ಎಲ್ಲ ನಡೀತಾ ಇದೆ ಅಂತೆ. ಸೊ ಹೆಂಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಅಶು ಇವಾಗ ಬಂದಳು. ನಾನು ಡೈರೆಕ್ಟ್ ಆಫೀಸಿಂದ ಬಂದಿದ್ದೆ. ಅಶು, ನಮ್ಮ ಫ್ರಿಡ್ಜ್ ಸೇಲಿಗೆ ಇಟ್ಟಿದ್ದಾರೆ. ನನಗೆ ವಾಷಿಂಗ್ ಮಿಷಿನ್ ವೀಕೆಂಡ್ಸಲ್ಲಿ ಬಂದರೆ ಫುಲ್ ರಶ್ ಇರುತ್ತೆ ಅಂತ ಇವಾಗ ವೀಕ್ ಡೇಸಲ್ಲಿ ಬಂದಿದ್ದೇವೆ. ಆಫರ್ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಸೊ ವೀಕೆಂಡ್ಸಲ್ಲಿ ಫುಲ್ ರಶ್ ಇರುತ್ತೆ ಅಂತ ಇವತ್ತು ಬಂದಿದ್ದೇವೆ ನಾವು. ಆದ್ರೂ ಫುಲ್ ರಶ್. ಅಲ್ಲಿ ಕೆಳಗಡೆ ನೋಡಿದ್ರಲ್ಲ, ಇದರಲ್ಲಿ ಲೂಲು ಹೈಪರ್ ಮಾರ್ಕೆಟಲ್ಲಿ ಫುಲ್ ರಶ್ ಇತ್ತು. ಹಾಗೆ ಇಲ್ಲೂ ಕೂಡ ಒಂದು ಸ್ವಲ್ಪ ನಾರ್ಮಲಾಗಿ ರಶ್ ಇದೆ, ಬಟ್ ಲೂಲು ಹೈಪರ್ ಮಾರ್ಕೆಟಲ್ಲಿ ಫುಲ್ ಹೆವಿ ರಶ್ ಇದೆ. ವೀಕೆಂಡ್ಸಲ್ಲಿ ಬಂದಾಗೇನೆ ಈ ಸಲ. ವೀಕೆಂಡ್ಸಲ್ಲಿ ನಡೆಯೋಕ್ಕಾಗಲ್ಲ. ಮತ್ತು 2-3 ದಿನ ಕಳೆದ್ರೆ ಯಾವುದು ಸೈಜು ಸಿಗಲ್ಲ ಡ್ರೆಸ್ದೆಲ್ಲ. ಇವಾಗ ಲೂಲು ಫ್ಯಾಷನ್ ಸ್ಟೋರಿಗೆ ಬಂದ್ವಿ. ಇವಾಗ ಗೊತ್ತಿದ್ದೀರಾ, ಅದು ನಿಮಗೆ ಆಗೋದಲ್ಲ, ಅದು ಮಕ್ಕಳಿಗೆ ಆಗೋದು. ನಾರ್ಮಲ್ ರಶ್ ಇದೆ ಅಷ್ಟೇ. ಶೂ ನೋಡ್ತಿದ್ದಾರೆ ನನಗೆ. ಓಮಾ ಎಷ್ಟಿದೆ ನೋಡಬೇಕು. ಅದು ಬೇಡ ಶೂ. ಈ ಶೂ ಓಕೆನಾ? ಇದು ಚಂದ ಇಲ್ವಾ? ಅದು ಬೇಡ, ಅದು ವೈಟ್ ಆಯಿತು ಜಾಸ್ತಿ. ಇದು ಚಂದ ಇಲ್ವಾ? ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಇದಕ್ಕೆ ಪ್ರೈಸ್ ಟ್ಯಾಗೆ ಹಾಕಿಲ್ಲ ಇವರು. ಆ್ಯಕ್ಚುಲಿ ಏನು ಅಂದರೆ, ಇಲ್ಲಿರೋ ಶೂಸ್ ಎಲ್ಲ ಆಲ್ಮೋಸ್ಟ್ 8,000ಇಂದ ಮೇಲೇನು. ನಮ್ಮ ಬಜೆಟೇ ಅಷ್ಟಿರಲ್ಲ. ಅದರ ಆಫ್ ಮಾಡಿದ್ರೂ 4,000 ಆಗುತ್ತೆ, 50% ಆಫು. ಬಟ್ ಅಷ್ಟು 4,000 ಮೇಲೆ ಎಲ್ಲ ಜಾಸ್ತಿ ಆಗುತ್ತೆ. ನಾರ್ಮಲ್ ಮನೇಲಿ ನಾರ್ಮಲ್ ಹಾಕೋಕ್ಕೆ ಚಪ್ಪಲಿಯಿಂದ ಹುಡುಕಿದ್ರೆ ಅದರ ಪ್ರೈಸ್ ನೋಡಿ ಪ್ರೈಸ್ ನೋಡಿ ಇದರಲ್ಲಿದೆ ಟ್ಯಾಗಲ್ಲಿ. 4,495 ಮನೆಗೆ ಇದನ್ನ ಹಾಕೊಂಡೋದ್ರೆ ತೋಟಕ್ಕೆ ಹೋಗೋ ಚಪ್ಪಲಿನ 5,000 ಕೊಟ್ಟು ತಗೊಂಬಂದಿದೆಯಲ್ಲ ಅಂತಾರೆ. ಮೊನ್ನೆ ತಾನೇ ತಗೊಂಡಿದ್ವಿ, ಬೇಕಾ? ಇದರ ಪ್ರೈಸ್ ಎಷ್ಟು? 3,000. ಬರೀ ಇಷ್ಟಕ್ಕೆ 3,000. ಕೊಡ್ಲೆ ಸಾರಿಗೆ ಪಾಡ್ರ 300 ವ್ಯಾಲೆನ್ಸ್ ಗಿಫ್ಟ್ ಮಾಡ್ಕೊಳ್ಳಿ ಈ ಸಲದ ಬರ್ಡೇ. Your birthday is already passed. You gift me the shoe for my birthday. No, shoe gift ಕೊಡ್ಬಾರ್ದು. ಸಾಕ್ಷಿ ಲೋಕಲ್ ಹತ್ರ ಕೊಡ್ತಿದ್ದೆ, ಬಟ್ ಇವರಿಗೆ ಬೇಕಾದದೆಲ್ಲ ಬ್ರ್ಯಾಂಡೆಡ್, ಅಷ್ಟು ಕಾಸಿಲ್ಲ. ಇವ್ರು ಮಾಲ್ಗೆ ಬಂದು ನೈಟ್ ಇದೆ ಗೊಲ್ಲ, ನೈಟ್ ಎಲ್ಲ ಇದೆ. ಅದು ನೈಟ್ ಈ ಥರ ಉಂಟು. ಬ್ಯಾಗ್ ಬೇಕಾ? ಇದು ಚೆನ್ನಾಗಿದೆ. ಎಷ್ಟಿದೆ ನೋಡಿ? 1,500 ಆಫರ್ ಆಗಿದೆ. 3,200. ದಿಸ್ ಇಸ್ ನೈಸ್. ಇದು ಸಾರಿಗೆ ಕ್ಲೋಸ್ ಕಲರ್ ಇಷ್ಟ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ನೈಸ್. ಮಸ್ತ್ ಶೋಪ್ ಉಂಟು. ಒಂದು ಶೋಪ್ ಉಂಟು. ಪರ್ಫ್ಯೂಮಿಗೆ ರೇಟ್ ಎಷ್ಟು ಅಂತ ಕೇಳಿದ್ದೇವೆ. ಎಷ್ಟಿತ್ತಂತೆ? 8,000. ಪರ್ಫ್ಯೂಮು ಸ್ಮೆಲ್ ಮಾತ್ರ ಚೆನ್ನಾಗಿತ್ತು, ಬಟ್ 8,000 ಕೊಟ್ಟು ಪರ್ಫ್ಯೂಮ್ ತಗೊಳ್ಳೋಷ್ಟು ದೊಡ್ಡವರಾಗಲಿಲ್ಲ ನಾವು. ಆ್ಯಕ್ಚುಲಿ ಬಂದ ಕಾನ್ಸೆಪ್ಟ್ ಇನ್ನೂ ಸ್ಟಾರ್ಟ್ ಆಗಬೇಕು. ಆ್ಯಕ್ಚುಲಿ ನಾವು ಬಂದಿದ್ದು ಪ್ಯಾಂಟ್ ಶರ್ಟ್ ಏನಾದರೂ ತಗೊಳ್ಳುವ ಅಂತ, ಬಟ್ ಅದಕ್ಕೆ ಸ್ವಲ್ಪ ಗರಂ ಆಗಿದ್ದಾರೆ. ಎಲ್ಲ ಶರ್ಟ್ ನೋಡ್ತಾ ಇದ್ದೀವಿ, ಬಟ್ ಯಾವುದು ಕಲರ್ ಹಿಡಿಸ್ತಾ ಇಲ್ಲ. ಕಲರ್ ಹಿಡಿಸಿದ್ರೆ ಪ್ರೈಸ್ ಹಿಡಿಸ್ತಾ ಇಲ್ಲ.
ಯಾವುದು ಚೆನ್ನಾಗಿದೆ? ಅವನು ವಾಚ್ಮ್ಯಾನ್ ಇದು ಮಾಡಿದ್ದ ಸೆಕ್ಯೂರಿಟಿ ಅವನು ಒಳಗಡೆ ವಿಡಿಯೋ ಮಾಡಬಾರ್ದು ಅಂತ. ಬಟ್ ನಾವು ಅಲ್ಲೆಲ್ಲ ಮಾಡ್ತಿದ್ವಿ, ಅಲ್ಲೆಲ್ಲ ಸ್ಟಾಫ್ಸ್ ಹಂಗೆ ಹೇಳ್ತಾಯಿದ್ರು ವಿಡಿಯೋ ಮಾಡಬೇಡಿ ಅಂತ. 2 ತೊಗೊಂಡ್ರೆ 50% ಆಫು, 2 ತೊಗೊಂಡ್ರೆ ಬೈ 1 get 1 ಫ್ರೀ. ಒಳ್ಳೆ ಶರ್ಟ್ಸ್ ತೊಗೊಬೋದು. ನಾವಿವಾಗ ಬಡವರ ಬಂದು ಜುಡಿಯೋಗೆ ಹೋಗ್ತಾ ಇದ್ದೇವೆ ಫೈನಲಿ. ಲಾಸ್ಟ್ ಆಪ್ಷನ್ ಬಡವರ ಬಂದು ಜುಡಿಯೋಗೆ. ನಾನು ಮೊದಲು ಎಸ್ ಹುಡುಕ್ತಾ ಇದ್ದೆ, ಇವಾಗ ನೋಡಿದ್ರೆ ಎಸ್ ಆಗಲ್ಲ, ಎಮ್ಮಿಂದ ಎಲ್ಲಿಗೆ ಹೋಗ್ಬೇಕಾಗತ್ತೆ, ಆ ಥರ ಪರಿಸ್ಥಿತಿ ಆಗಿದೆ. ಅದು ಇಷ್ಟ ಆಯಿತು, ಒಂದು ಸ್ವಲ್ಪ ಚೆನ್ನಾಗಿತ್ತು. ಬಟ್ ಅದರಲ್ಲಿ ಸೈಜ್ ಇರಲಿಲ್ಲ, ಬರೀ ಎಸ್ಸು ಮತ್ತು XS ಮತ್ತೊಂದು XXL ಇತ್ತು. ಆಯಿತು, ಪರ್ಚೇಸಿಂಗ್ ಆಯಿತು. ಬಟ್ ಟೈಮ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಪರ್ಚೇಸ್ ಮಾಡ್ಬೋದಿತ್ತು. ಬಟ್ ಟೈಮ್ ಆಗಿದ್ದರಿಂದ ಪರ್ಚೇಸ್ ಬೇಗ ಮುಗಿಸಿ ಬಿಲ್ಲಿಂಗ್ ಎಲ್ಲ ಮಾಡಿ ಬಂದ್ವಿ. ಇಲ್ಲಿಗೆ ಹೋಗುವ ಎಂತಾದರೂ? ಎಂತ ಬೇಕಿತ್ತು? ಪಾನಿಪುರಿ ಇಲ್ಲಿ ಸಿಗಲ್ಲ ಮಾಲಲ್ಲಿ. ಫುಡ್ ಕೋರ್ಟ್ ಮೆಕ್ಡೊನಾಲ್ಡ್ಸಲ್ಲಿ ಬರ್ಗರ್ ಆರ್ಡರ್ ಮಾಡಿದ್ದೀವಿ. ಅಲ್ಲಿ ಅಲ್ಲಿ ವೆಯ್ಟಿಂಗ್ ಮಾಡ್ತಿದ್ದಾರೆ. ವೆಜ್ ಆಲೂ ಟಿಕ್ಕಿ, ಮೆಕ್ಸಿಕನ್ ವೆಜ್ ಆಲೂ ಟಿಕ್ಕಿ. ಇರೆಗ್ಯುಲರ್ ಬರ್ಗರ್, ಶೇಕ್ ಆ್ಯಂಡ್ ಸ್ಟ್ರಾಬೆರಿ ಶೇಕ್. ವೆಯ್ಟಿಂಗ್ ಫಾರ್ ದಿ ಟೋಕನ್ ನಂಬರ್. ಎಂತ ಬ್ಯಾಗ್ಸ್ ಮಾತ್ರ ವರ್ತಿತ್ತು. ಶೂಸಲ್ಲೆಲ್ಲ ಆಪ್ಷನ್ಸ್ ಕಮ್ಮಿ ಇತ್ತು. ಶೂಸ್ ಶರ್ಟ್ಸಲ್ಲೆಲ್ಲ ಸ್ವಲ್ಪ ಆಪ್ಷನ್ಸ್ ಕಮ್ಮಿ ಇತ್ತು. ಬ್ಯಾಗ್ಸಲ್ಲಿ ಮಾತ್ರ ಒಳ್ಳೆ ಆಫರ್ ಇತ್ತು. ದಾಯಿಗೆ ಲೇಟ್ ಈರೆ ಮಂತ್ ಕಂತಿನ ವಿಷಯ ಅಂತಂದರೆ, ನಾನು ಆರ್ಡ್ರ್ ಮಾಡಿದ್ದೆ. ನಾನು ತೊಗೊಂಬರ್ಲಿಕ್ಕೆ ಮುಂಚೆ ಯಾರೋ ನಮ್ಮದು ಆರ್ಡ್ರ್ ತೊಗೊಂಡೋಗಿದ್ದಾರೆ. ಎಲ್ಲ ಆರ್ಡ್ರ್ ಆ್ಯಕ್ಚುಲಿ ಫ್ರೈಡ್ ಚಿಕನ್ ಆರ್ಡ್ರ್ ಮಾಡಿದ್ದೆ. ಬಟ್ ಅದು ಖಾಲಿಯಾಗಿದೆ ಅಂತ ನನಗೆ ಬೇರೆ ಚಿಕನ್ ಬರ್ಗರ್ ಕೊಟ್ಟರು. ಯಾರೋ ಕಡಿಮೆದು ಆರ್ಡ್ರ್ ಮಾಡಿ ದೊಡ್ಡ ಆರ್ಡ್ರದ್ದು ತೊಗೊಂಡೋಗಿದ್ದಾರೆ. ಲಾಸ್ಟಿಗೆ ನೋಡ್ಬೇಕಾದ್ರೆ ಯಾರ್ದೊಂದು ಉಳಿದಿತ್ತು. ಆ್ಯಕ್ಚುಲಿ 2 ಜ್ಯೂಸು 2 ಬರ್ಗರ್ ಅಷ್ಟೇ ಇತ್ತು. ಬರ್ಗರ್ ಮೀಲ್ಸ್ ಆರ್ಡ್ರ್ ಮಾಡಿದ್ವಿ. ಒಂದು ವೆಜ್ ಬರ್ಗರ್ ಮೀಲು ಮತ್ತೊಂದು ಚಿಕನ್ ಬರ್ಗರ್ ಮೀಲ್. ಹೊರಡುವ? ಕತ್ತನ್ನೆ ಇನ್ನು ಮನೆಗೆ ಹೊರಡೋದು. ಇವಾಗ ಎಲ್ಲೊಂದು ಫುಲ್ ಆಫರಲ್ಲಿದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಏನೇನು ಸಿಗುತ್ತೆ ಅಂತ ನೋಡೋದಾಗ ಬ್ರ್ಯಾಂಡ್ ಅಂತ ನೋಡಲಿಕ್ಕೆ ಬಂದರೆ ಸ್ಪೆಲ್ಲಿಂಗ್ ರಾಂಗ್. ಬ್ರ್ಯಾಂಡ್ ಅಲ್ಲ ಅದು. ಅಷ್ಟು ಇದನ್ನು ಪಿಜನ್ ಅಂತ ಓದ್ತಿದ್ದಾರೆ, ನೋಡಿದ್ರೆ ಅದು ಪಿಜನ್ ಅಲ್ಲ, ಅದು ಬೇರೆ. ಸೊ ಇಷ್ಟು ಆಫರಿಗೆ ಅಂತ ಅಂದ್ಕೊಂಡ್ರೆ ನಾವು ಬ್ಲ್ಯಾಂಕೆಟ್ಗೆ 1ಕ್ಕೆ 3ಕ್ಕೆ 900 ಅಂತ ಬಂದರೆ, ಇಲ್ಲಿ ಬರೀ ಬೆಡ್ಶೀಟಿಗೆ 3ಕ್ಕೆ 900. 15 ಮಿನಿಟ್ಸ್ ಆಯಿತು, ಫುಲ್ ಕ್ಯೂ ಇದೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. 20 ಮಿನಿಟ್ಸ್ 20 ಅಲ್ಲ 30 ಮಿನಿಟ್ಸೇ ಆಯಿತು ಅಲ್ಲಿ ಕ್ಯೂ ಅಲ್ಲಿ ನಿಂತು. ಅದಾದಮೇಲೆ ಬಿಲ್ಲಿಂಗ್ ಎಲ್ಲ ಆಗಿ ಇವಾಗ ಬರ್ತಾ ಇದ್ದೇವೆ. ಇವಾಗ ಬೀಳ್ತಿತ್ತದು, ಅದು ಒಂದು ಸೈಡ್ ಓಪನ್ ಆಗಿದೆ, ಅದಕ್ಕೆ ಬೀಳ್ತಾ ಇತ್ತದು. ಇವಾಗ ಹಿಡ್ಕೊಬೇಕು. ನನ್ನ ಕೈಯಲ್ಲಿ ಕೊಟ್ಟಿದ್ರು, ನಾನು ಬಿಡ್ತೇನಾ? ವಿಡಿಯೋ ಮಾಡ್ತಾರೆ. ಪತ್ತೊಲ್ಲೆ ವಿಡಿಯೋ ಅನ್ಪರೆ ಅನ್ನ ಮಾಲಲ್ಲಿ ಲೋಕಲ್ ಅವರ ಎಂಟ್ರಿ ಆದಾಗಿದೆ. ಟೈಮ್ ಸಾಕು, ನಾನು 30 ಮಿನಿಟ್ಸ್ ನಿಂತಿದ್ದೇನೆ. ಹೌದು, ಬಿಲ್ಲಿಂಗಿಗೆ ಲೇಟ್. ಇವಾಗ ಹೊರಡೋದು ಲೂಲು ಮಾಲಿಂದ ಆಟೋ ಬುಕ್ ಮಾಡಿದ್ದೇವೆ. ಸೊ
ವೆಯ್ಟ್ ಮಾಡ್ತಿದ್ದೇವೆ. ಕ್ಯಾಬ್ ಸಿಕ್ತು ಇವಾಗ, ಆಟೋ. ಸೊ ಹೋಗ್ತಾ ಇದ್ದೀವಿ ಮನೆಗೆ. ಇವಾಗ ಮನೆಗೆ ಬಂದ್ವಿ, ರೀಚ್ ಆದ್ವಿ ಮನೆಗೆ. ನಾವು ಇವತ್ತು ಏನೇನು ತಗೊಂಡ್ವಿ ಅಂತ ನೋಡೋಣ ಬನ್ನಿ. ಇದನ್ನು ತಗೊಂಡು ಬಂದಿದ್ದು ಏಪ್ರಿಲ್ 30, 2025. ನೀವು ತಗೊಂಡ್ಬಂದಿದ್ದು ಇದು ಬೆಡ್. ಇದನ್ನು ಓಪನ್ ಮಾಡಿ ಫಸ್ಟ್ ಅದು ಡಬ್ಬ ಒಂದು ಸೆಟ್ಟು, ಪಿಯಾಸ್ ಸೋಪ್ ಒಂದು ಸೆಟ್ಟು, ಆಮೇಲೆ ಇದು ಬೆಡ್ಶೀಟು, ಮತ್ತು ಇದು ಫೋಲ್ಡೇಬಲ್. ಇದು ಆ್ಯಕ್ಚುಲಿ ಫೋಲ್ಡೇಬಲ್ ಬೆಡ್ ಥರ. ಇದನ್ನು ಕಡಿಮೆಗಿತ್ತು, ಬಟ್ ಮತ್ತೊಂದು ತಗೊಂಡ್ವಿ. ಇದು ಗ್ಲಾಸ್, ಮತ್ತು ಈ ಸನ್ ಗ್ಲಾಸ್ ಒಂದು ತಗೊಂಡ್ವಿ. ಮಲ್ಟಿಪರ್ಪಸ್. ಇದು ಫೋಲ್ಡೇಬಲ್ ಬೆಡ್. ಇದು ಕುತ್ಕೊಳ್ಬೋದು. ಅವೇನು ಕುಲ್ಲರ್ಲ ಯೂಸ್ ಮನ್ಪೋಲಿ. ಇದನ್ನು ಕೂತ್ಕೊಳ್ಳೋಕ್ಕೂ ಈ ಥರ ಯೂಸ್ ಮಾಡ್ಬೋದು. ಈ ಥರ ಕೂತ್ಕೊಳ್ಳೋಕ್ಕೂ ಯೂಸ್ ಮಾಡ್ಬೋದು. ಈ ಥರ ಕೂತ್ಕೊಳ್ಳೋಕ್ಕೂ ಯೂಸ್ ಮಾಡ್ಬೋದು. ಆಯಿತು, ಇನ್ನು ಮಡಚಿಡ್ತೇನೆ. ಇದು ಆ್ಯಕ್ಚುಲಿ ಯಾಕೆಂದರೆ ನಮ್ಮ ಇಂಡಿಯನ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಪಾಲಿಸಿ ಪ್ರಕಾರ ಇದು ನೆಂಟರು ಬಂದಾಗ ಮಾತ್ರ ಓಪನ್ ಮಾಡೋದಕ್ಕೆ. ಇಲ್ಲಿಗೆ ಪ್ಯಾಕಪ್ ಮಾಡೋದು. ಟೈಮ್ ಇವಾಗ ಬಂದುಬಿಟ್ಟು 11:45. ನಾವು 11:30ಗೆ ಅಲ್ಲಿ ಲೂಲು ಮಾಲ್ ಬಿಟ್ಟಿದ್ದು. ಆವಾಗಲೇ ಫುಲ್ ರಶ್ ಇತ್ತು, ಇನ್ನೂ ಜನ ಹೋಗಿರಲಿಲ್ಲ. ಅಲ್ಲಿ ಕ್ಯೂವಲ್ಲಿ ಫುಲ್ಲು ಕ್ಯೂ. ಬಿಲ್ಲಿಂಗ್ ಅಂತೂ ಫುಲ್ ಕ್ಯೂ. ವೀಕ್ ಡೇಸ್ ಆಗಿರೋದ್ರಿಂದ ಅಷ್ಟಿದೆ. ವೀಕೆಂಡ್ಸಲ್ಲಿ ಅಂತೂ ಪಕ್ಕ ಹೋಗೋಕ್ಕಾಗಲ್ಲ, ನೋಡಬೇಕು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು. ಬೈ ಬಾಯ್.